ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ ಎಂಬುದು ಪುರಂದರದಾಸರ ಒಂದು ಕೀರ್ತನೆ. ಇದರಲ್ಲಿ ಹಾವಿಗೆ ಹಾಲೆರೆದರೇನು ಫಲ ಎಂಬುದು ಒಂದು ಗಾದೆ ಮಾತು ಕೂಡ. ಅಂದರೆ ಹಾವಿಗೆ ಹಾಲು ನೀಡಿ ಆದರಿಸಿದರೂ ಸಹ ಅದು ತನ್ನ ಕಚ್ಚುವ ಗುಣವನ್ನು ಬಿಡುವುದಿಲ್ಲ. ಕೆಲವರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಸಹ ಅವರು ಕೆಟ್ಟದ್ದು ಮಾಡೋದನ್ನು ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ನಾವು ದುಷ್ಟರಿಗೆ ಉಪಕಾರ ಮಾಡಿದರೆ ಏನೊಂದು ಪ್ರಯೋಜನವಿಲ್ಲವೆಂದು ಈ ಗಾದೆ ವ್ಯಕ್ತಪಡಿಸುತ್ತದೆ. ಹಾಗೂ ದುಷ್ಟ ಸ್ವಭಾವದವರಿಗೆ ಅಥವಾ ವಂಚಕರಿಗೆ ನೀವೆಷ್ಟೇ ಉಪಕಾರ ಮಾಡಿ, ಎಷ್ಟೇ ಪ್ರೀತಿಯನ್ನು ತೋರಿಸಿ ಅವರು ತಮ್ಮ ಮೂಲ ಗುಣವನ್ನು, ಕೆಟ್ಟತನವನ್ನು ಬಿಡುವುದಿಲ್ಲ ಎಂಬುದು ಈ ಗಾದೆಯ ಆಂತರಿಕ ಅರ್ಥ. ಉದಾಹರಣೆಗೆ ದಾಸರ ಪದದ ಭಾವಾರ್ಥ ಹೀಗಿದೆ ನೋಡಿ. ಬೇವು ಬೆಲ್ಲದೊಳಿಡಲೇನು ಫಲ. ಬೇವಿನ ಮರಕ್ಕೆ ನೀವು ಎಷ್ಟೇ ಬೆಲ್ಲವನ್ನು ತಿನ್ನಿಸಿದರೂ ಅದು ಕಹಿ ಗುಣವನ್ನು ಬಿಡೋದಿಲ್ಲ. ಅದೇ ರೀತಿ ಹಾವಿಗೆ ಹಾಲೆರೆದರೇನು ಫಲ. ಹಾವಿಗೆ ಹಾಲನ್ನು ಎರೆದರೂ ಅದು ವಿಷ ಕಾರುವ ಸ್ವಭಾವವನ್ನು ಬಿಡುವುದಿಲ್ಲ. ಸರಳವಾಗಿ ಹೇಳಬೇಕು ಅಂದರೆ ಅರ್ಹತೆ ಇಲ್ಲದವರಿಗೆ, ಯೋಗ್ಯತೆ ಇಲ್ಲದವರಿಗೆ ಅಥವಾ ಕೆಟ್ಟವರಿಗೆ ಮಾಡುವ ಉಪಕಾರ ವ್ಯರ್ಥ ಎಂಬುದು ಈ ಗಾದೆ ಸೂಚಿಸುತ್ತದೆ. ಈ ಗಾದೆಗೆ ಸಂಬಂಧಿಸಿದಂತೆ ಇನ್ನೊಂದು ಗಾದೆ ಇದೆ. ಅದು ಕೂಡ ಹುಟ್ಟು ಗುಣ ಸುಟ್ಟರೂ ಹೋಗದು. ಯಾವುದೇ ಕೆಲಸ ಮಾಡಿದ್ರೂ ಅದರಿಂದ ಯಾವುದೇ ಫಲಗಳನ್ನು ನಿರೀಕ್ಷಿಸಬಾರದು. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇನೆ ನಿರ್ಮಲ ಭಕ್ತಿ ನಮ್ಮಲ್ಲಿದ್ದರೆ, ಒಳ್ಳೆಯ ಮನಸ್ಸಿನಿಂದ ನಾವು ಯಾರಿಗಾದರೂ ಏನಾದರೂ ಮಾಡಿದ್ರೆ, ಅದರಿಂದ ಅಂದರೆ ಒಳ್ಳೆಯ ಹೆಲ್ಪ್ ಮಾಡಿದ್ರೆ ನಮಗೆ ಅದರಿಂದ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅಂತ ಪುರಂದರದಾಸರು ಹೇಳಿದ್ದಾರೆ. ಫ್ರೆಂಡ್ಸ್, ಯಾರನ್ನು ಸುಲಭವಾಗಿ ನಂಬಿ ಮೋಸ ಹೋಗಬೇಡಿ. ಯಾಕೆಂದರೆ ನಿಮ್ಮ ಹೆಲ್ಪ್ ತಗೊಂಡು ತದನಂತರ ನಿಮ್ಮನ್ನೇ ದೂಷಿಸುವ ವ್ಯಕ್ತಿಗಳು ಹೆಚ್ಚಾಗಿದ್ದಾರೆ. ನಮ್ಮನ್ನು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಳ್ಳೋ ಜನಗಳು ತುಂಬಾ ಇದ್ದಾರೆ. ಅಂಥವರನ್ನು ನೋಡೇ ಈ ಗಾದೆಯನ್ನು ಮಾಡಿರೋದು. ಹುಷಾರಾಗಿರಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.